ಚಿತ್ರದುರ್ಗದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಸಾರ್ವಜನಿಕರ ಆರೋಗ್ಯದ ಕಾಳಜಿಗೆ ಮಹತ್ವದ ಹೆಜ್ಜೆ. ಮಂಡಿ ನೋವಿನಿಂದ ಬಳಲುತ್ತಿರುವ ಹಿರಿಯರು ಹಾಗೂ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ರೋಟರಿ ಕ್ಲಬ್ ಹೊಸದುರ್ಗ ಹಾಗೂ ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ. ಹೌದು, ಹೊಸದುರ್ಗ ಪಟ್ಟಣದ ಟಿಬಿ ವೃತ್ತದ ಬಳಿ ಇರುವ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ಶಿಬಿರದಲ್ಲಿ ಉಚಿತ ಮಂಡಿ ಚಿಪ್ಪು ಬದಲಾವಣೆ ಹಾಗೂ ಗರ್ಭಕಂಠ ಕ್ಯಾನ್ಸರ್ ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಯಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ, ಮಕ್ಕಳ ಹಾಗೂ ಕುಟುಂಬದ ಉತ್ತಮ ಭವಿಷ್ಯಕ್ಕಾಗಿ ಜೀವನವಿಡೀ ಶ್ರಮಿಸಿರುವ ಹಿರಿಯರನ್ನ ವಯಸ್ಸಾದ ಬಳಿಕ ನಿರ್ಲಕ್ಷಿಸಬಾರದು ಎಂದು ಸಲಹೆ ನೀಡಿದರು. ವಿಶೇಷವಾಗಿ ರೈತರು ಹಾಗೂ ದೈಹಿಕ ಶ್ರಮದ ಕೆಲಸ ಮಾಡುವವರು ವರ್ಷಗಳ ಕಾಲ ಬಾಗುವುದು, ಕುಳಿತುಕೊಳ್ಳುವುದು, ಭಾರ ಎತ್ತುವುದು ಸೇರಿದಂತೆ ನಿರಂತರ ಶ್ರಮದಲ್ಲಿ ತೊಡಗಿರುವುದರಿಂದ ವಯಸ್ಸಾದಂತೆ ಮಂಡಿ ನೋವು ಹೆಚ್ಚಾಗುವ ಸಾಧ್ಯತೆ ಇದೆ. ತೀವ್ರ ಮಂಡಿ ನೋವಿನಿಂದ ಸಾಮಾನ್ಯ ಜೀವನ ನಡೆಸಲು ಕೂಡ ಸಾಧ್ಯವಾಗದ ಹಿನ್ನೆಲೆ ಹಿರಿಯರನ್ನ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಸೂಕ್ತ ಚಿಕಿತ್ಸೆ ಕೊಡಿಸುವುದು ಕುಟುಂಬದ ಜವಾಬ್ದಾರಿ ಎಂದು ಶಾಸಕ ಬಿಜಿ ಗೋವಿಂದಪ್ಪ ಹೇಳಿದರು. ಇನ್ನು ರೋಟರಿ ಕ್ಲಬ್ ಹೊಸದುರ್ಗದ ಅಧ್ಯಕ್ಷ ಜ್ಯೋತಿಷ್ ಚೌಧರಿ ಮಾತನಾಡಿ, ಮಂಡಿ ನೋವನ್ನ ಕೇವಲ ವಯೋಸಹಜ ಸಮಸ್ಯೆ ಎಂದು ನಿರ್ಲಕ್ಷಿಸದೆ ಆರಂಭಿಕ ಹಂತದಲ್ಲಿಯೇ ವೈದ್ಯರನ್ನ ಸಂಪರ್ಕಿಸಬೇಕು. ಅಗತ್ಯವಿರುವವರಿಗೆ ಮಂಡಿ ಚಿಪ್ಪು ಬದಲಾವಣೆ ಸೇರಿದಂತೆ ಸೂಕ್ತ ಚಿಕಿತ್ಸೆಯ ಕುರಿತು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಮುಖ್ಯವಾಗಿದೆ. ಇದೇ ವೇಳೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಲು ನಿಯಮಿತ ಆರೋಗ್ಯ ತಪಾಸಣೆ ಅತ್ಯಂತ ಅಗತ್ಯ. ಮಹಿಳೆಯರು ಯಾವುದೇ ಮುಜುಗರವಿಲ್ಲದೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಈ ಉದ್ದೇಶದಿಂದ ಆಯೋಜಿಸಿರುವ ಉಚಿತ ಶಿಬಿರ ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಚೇರ್ಮನ್ ಡಿಎಸ್ ಪ್ರದೀಪ್ ಮಾತನಾಡಿ, ಸಮಾಜದಿಂದ ಪಡೆದುಕೊಂಡಿರುವುದನ್ನು ಸಮಾಜಕ್ಕೆ ಮರಳಿ ನೀಡಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ರೈತರು ಹಾಗೂ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಗತ್ಯವಿರುವವರಿಗೆ ಮಾತ್ರ ಎಕ್ಸ್ರೇ ತಪಾಸಣೆ, ವೈದ್ಯಕೀಯ ಚಿಕಿತ್ಸೆ ಹಾಗೂ ಅಗತ್ಯ ಶಸ್ತ್ರಚಿಕಿತ್ಸೆಗಳನ್ನು ಉಚಿತವಾಗಿ ಒದಗಿಸುವ ಉದ್ದೇಶದಿಂದ ಶಿಬಿರ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಇಂತಹ ಸಮಾಜಮುಖಿ ಹಾಗೂ ಆರೋಗ್ಯ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಲಾಗುವುದೆಂದು ಅವರು ಹೇಳಿದರು. ಶಿಬಿರದಲ್ಲಿ ತಹಸೀಲ್ದಾರ್ ತಿರುಪತಿ ಪಾಟೀಲ್, ಮುಖಂಡರುಗಳಾದಂತಹ ಕಾರೇಹಳ್ಳಿ ಬಸವರಾಜ, ರಾಜಪ್ಪ, ಎಂಪಿ ಶಂಕರ್, ರೋಟರಿ ಕ್ಲಬ್ ಚೇರ್ಮನ್ ಡಿಎಸ್ ಪ್ರದೀಪ್, ರೋಟರಿ ಕ್ಲಬ್ ಅಧ್ಯಕ್ಷ ಜ್ಯೋತಿಷ್ ಚೌಧರಿ, ಕಾರ್ಯದರ್ಶಿ ತುಂಬಿನಕೇರಿ ಬಸವರಾಜ್, ಸದಸ್ಯರುಗಳಾದ ಗೂಳಿಹಟ್ಟಿ ಕೃಷ್ಣಮೂರ್ತಿ, ಜಗದೀಶ್, ರಾಮಯ್ಯ, ಸುರೇಶ್ ಸಾಗರ್, ಶಶಿಕುಮಾರ್, ಜಾಫರ್ ಸಾದಿಕ್, ವಿವೇಕ್, ವಿಜಯ್, ಅರ್ಜುನ್, ಸಂತೋಷ್ ಕುಮಾರ್, ಶಶಿಧರ್, ಗುಜ್ಜರ್, ಲಾಲಾ, ನವೀನ್, ಎಲ್ಪಿ, ಉಮೇಶ್, ಮೊಹಮ್ಮದ್, ಹಯಾತ್ ಸೇರಿದಂತೆ ರೋಟರಿ ಕ್ಲಬ್ನ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಹಾಗೂ ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಸಂಜಯ್, ಡಾಕ್ಟರ್ ಸುನೀಲ್, ವೈದ್ಯರುಗಳಾದಂತಹ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಬಾಲರಾಜ್, ಡಾಕ್ಟರ್ ನಿಶಾ, ಡಾಕ್ಟರ್ ದರ್ಶನ್ ಸೇರಿದಂತೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ನೀಡಿದರು. ಒಟ್ಟಾರೆ ಮಂಡಿ ನೋವನ್ನ ನಿರ್ಲಕ್ಷಿಸಬೇಡಿ, ಆರೋಗ್ಯ ಸಮಸ್ಯೆಗಳನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯಿರಿ ಎಂಬ ಸಂದೇಶದೊಂದಿಗೆ ನಡೆದಂತ ಈ ಉಚಿತ ಆರೋಗ್ಯ ಶಿಬಿರ ಸಾರ್ವಜನಿಕರ ಗಮನ ಸೆಳೆಯಿತು. ಮನಸ್ಸು ಬರ್ತಕ್ಕಂಥದ್ದು ಭಾಳ ಅಪರೂಪ. ಅಂದರೆ ಯುವಕರಲ್ಲಿ ಇಂಥ ಒಂದು ರೋಟರಿ ಕ್ಲಬ್ ಅನ್ನು ಸ್ಥಾಪನೆ ಮಾಡಿ ಇದ್ರ ಮೂಲಕ ಇಂಥ ಒಂದು ಆರೋಗ್ಯ ತಪಾಸಣೆ ಶಿಬಿರ ಏರ್ಪಾಡು ಮಾಡ್ತಕ್ಕಂಥದ್ದು ಇನ್ನೂ ಅಪರೂಪ. ಮತ್ತು ಯಾವುದೇ ಭಾಗ್ಯಗಳನ್ನು ಕಳ್ಕೊಂಡ್ರು ಕೂಡ ಮತ್ತೆ ಹುಡ್ಕೊಂಡು ತಗೋಬಹುದು. ಆದರೆ ಆರೋಗ್ಯ ಭಾಗ್ಯ ಹೋದ್ರೆ ಎಲ್ಲ ಭಾಗ್ಯಗಳು ಹೋದಂಗೆ. ಆರೋಗ್ಯ ಭಾಗ್ಯನೇ ಪ್ರಮುಖವಾದ ಭಾಗ್ಯ. ಅದರಿಂದ ಅಂಥ ಒಂದು ಆರೋಗ್ಯ ಭಾಗ್ಯನ ಕಲ್ಪಿಸಿಕೊಡ್ತಕ್ಕಂಥ ನಮ್ಮ ಯುವಶಕ್ತಿ ಇವತ್ತು ಭಾಳ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಬರಮಾಡಿಕೊಂಡು ನಿಮ್ಮೆಲ್ಲರಿಗೂ ಉಚಿತ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಅನೇಕ ಸಂಘ ಸಂಸ್ಥೆಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಹಸೀಲ್ದಾರ್ ಅವರು, ನಮ್ಮ ವೈದ್ಯಾಧಿಕಾರಿಗಳು ಭಾಳಷ್ಟು ಜನ ಭಾಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬಹುಶಃ ಇದೇ ಒಂದು ಕರೀಲಿಕ್ಕೆ ಬಂದಾಗ ಒಂದು 200-300 ಜನ ಆದರೂ ಸಾಕು.
ಅದಕ್ಕಿಂತ ಅಧಿಕವಾದ ಸಂಖ್ಯೆಯಲ್ಲೇ ಇವತ್ತು ನಮ್ಮ ತಪಾಸಣೆಗೆ ಭಾಳಷ್ಟು ಜನ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಸಮಾಧಾನ ಕೂತು ತಪಾಸಣೆಯಲ್ಲಿ ಭಾಗವಹಿಸಿ ವೈದ್ಯರು ಹೇಳ್ತಕ್ಕಂಥ ಎಲ್ಲ ಚಿಕಿತ್ಸೆಗಳನ್ನು ಪಡ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸದಾವಕಾಶ ಈ ಅವಕಾಶನ ಬಳಕೆ ಮಾಡ್ಕೊಂಡ್ರೆ ಮತ್ತೆ ಇಂಥ ಸಂದರ್ಭಗಳು ಬಂದಾಗ ಕರೆದಾಗ ಬಂದು ಮತ್ತೆ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥ ಕೆಲಸನ ಮಾಡಿ ಪ್ರತಿ 6 ತಿಂಗಳಿಗೂ 3 ತಿಂಗಳಿಗೂ ಸರಿ ಕಳಿಸಿ ಇಂಥ ಕೆಲಸಗಳು ಮಾಡಿದರೆ ಬಡವರು ಇವತ್ತು ದುಬಾರಿ ಚಿಕಿತ್ಸೆ ಕಾಲದಲ್ಲಿ ಇಂಥ ಒಂದು ಉಚಿತ ಚಿಕಿತ್ಸಾ ಶಿಬಿರಗಳು ಸಿಕ್ಕಿದ್ರೆ ಏನೋ ಒಂದು ಜೀವ ಕೊಟ್ಟಂಗಾಗುತ್ತೆ. ಬಡವರಿಗೆ ಜೀವ ಕೊಡ್ತಕ್ಕಂಥದ್ದು ನಿಮ್ಮ ಕ್ಲಬ್ಬಿನ ಸಂಘದ ಕೈಲಿದೆ. ಬಡವರ ಜೀವ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಬರ್ತಿದ್ದೀರ. ಇದು ನಿರಂತರವಾಗಿ ನಡೀಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ, ಮುಖ್ಯವಾಗಿ ಹೆಸರು ಕೇಳಿದ ಮೇಲೆ ರೋಟರಿ ಕ್ಲಬ್ ಇದು ಯಾರಿಗೆ ಅರ್ಥ ಆಗೋದಿಲ್ಲ. ಕ್ಲಬ್ ಅಂದ ತಕ್ಷಣ ನಮ್ಗೇನೋ ಒಂದು ತಲೆಯಲ್ಲಿ ಬರ್ತದೆ, ಏನೋ ಇರ್ಬೋದಿಲ್ಲಿ ಮೋಜು ಮಸ್ತಿ ಮತ್ತೊಂದು ಏನೋ. ಕ್ಲಬ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ನಮಗೆ ತಲೆಯಲ್ಲಿ ಬರ್ತದೆ. ಆದರೆ ಉದ್ದೇಶ ಬೇರೆ. ಹೆಸರು ಕೇಳೋದಕ್ಕೆ ಏನೋ ಅನಿಸ್ಬೋದು, ಬಟ್ ಇರುವಂಥ ಉದ್ದೇಶ ಬೇರೆ. ಅನೇಕ ಕ್ಲಬ್ಗಳೆಲ್ಲ ಓಪನ್ ಆಗ್ತವೆ, ಬಟ್ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಕ್ಲಬ್ಗಳು ಓಪನ್ ಆಗೋದು ಬಹಳ ವಿರಳ. ಸಮಾಜ ನನಗೆ ಎಷ್ಟು ಕೊಟ್ಟಿದೆ ಅನ್ನುವುದನ್ನು ಅವರು ಭಾವಿಸ್ಕೊಂಡು ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಈ ಪ್ರಸ್ತುತ ದಿನಮಾನಗಳಲ್ಲಿ ಬರೋದು ಬಹಳ ಕಡಿಮೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವೈದ್ಯಕೀಯ ಲೋಕದಲ್ಲಿ ಒಂದು ಮನಸ್ಸಿರುತ್ತೆ. ನಮಗೂ ಗೊತ್ತಿರ್ತದೆ, ಸಮಾಜದಲ್ಲಿ ಎಲ್ಲ ಓಡಾಡ್ತಿರ್ತೀವಿ, ದುಡ್ಡು ಮಾಡಬೇಕು, ಬರೀ ದುಡ್ಡೇ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿ ಯಾವ ಥರ ನಮ್ಗೆ ಗೊತ್ತಾಗುತ್ತೆ, ಅದೆಲ್ಲ ಮಾತಾಡೋದು ಬೇಡ. ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಡಾಕ್ಟರ್ ಸಂಜಯ್ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ, ಆ ಒಂದು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರು ತಂಡದವರು ಕೂಡ ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನ ನಾವು ಕಟ್ಟಿ ಅಭಿನಂದಿಸಬೇಕಾಗಿರುವಂಥದ್ದು. ನಾವಿವತ್ತು ಮಂಡಿ ಚಿಪ್ಪಿನ ತಪಾಸಣೆ ಮತ್ತು ಆಪರೇಷನ್ ಅನ್ನು ಉಚಿತವಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ರೋಟರಿ ಸದಸ್ಯರೆಲ್ಲ ಸೇರಿ ಇದನ್ನ ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿದಾಗ ಸಂಜಯ್ ಡಾಕ್ಟ್ರು ನಾನು ಮಾಡ್ತೀನಿ ಇದನ್ನ ಅಂತೇಳಿ ನಮ್ಮ ಹತ್ರ ಮಾತಾಡಿದಾಗ ಸರಿ ನಾನು ಯಾವ ತರ ಕ್ವಾಲಿಟಿ ಕೊಡಬೇಕು ಏನ್ ಕೊಡಬೇಕು ಅಂತ ಮಾತಾಡಿದಾಗ 100% ಕ್ವಾಲಿಟಿಯಲ್ಲಿ ಸಂಜಯ್ ಡಾಕ್ಟರ್ ಕಾಂಪ್ರಮೈಸ್ ಆಗಲ್ಲ. ಉಚಿತ ಅಂತ ಬಂದಾಗ ಎಲ್ಲರೂ ಯೋಚನೆ ಬರುತ್ತೆ, ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ, ಕ್ವಾಲಿಟಿ ಹೆಂಗ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಆಪರೇಷನ್ ಹೆಂಗ್ ಮಾಡ್ತಾರೆ ಅಂತ. ಈ ನಿಟ್ಟಿನಲ್ಲಿ ಸಂಜಯ್ ಡಾಕ್ಟರ್ಗೆ ನಾವು ಹ್ಯಾಟ್ಸ್ ಆಫ್ ಮಾಡಬೇಕು. ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಮ್ಗೆ ಏನಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಇವತ್ತು ತೋರ್ಸ್ಕೊಂತೀವಿ, ನಾಳೆ ತೋರ್ಸ್ಕೊಂತೀವಿ, ನಾಡಿದ್ದು ತೋರ್ಸ್ಕೊಂತೀವಿ ಅಂತ ಏನು ಕೂಡ ಮುಂದುವರಿಬಾರ್ದು. ಯಾಕೆಂದ್ರೆ ನಮ್ಮ ದೇಹ ಒಂದು ಇಂಜಿನ್ ಇದ್ದಂಗೆ, ಒಂದು ಪಾರ್ಟ್ ಹೋದ್ರೆ ಮತ್ತೆ ಜೊತೆ ಡ್ಯಾಮೇಜ್ ಆಗ್ತಿರ್ತ ಒಂದು ವೆಹಿಕಲ್ಗೆ. ಅದೇ ರೀತಿ ನಮ್ಮ ದೇಹನೂ ಕೂಡ ಹೌದು. ಅದಕ್ಕೋಸ್ಕರ ನಮ್ಗೆ ಏನೇ ಸಮಸ್ಯೆ ಆದ್ರೂ ಅವಾಗ್ಲೇ ಈ ಸಮಸ್ಯೆಗೆ ಪರಿಹಾರ ವೈದ್ಯರ ಹತ್ರ ಹೋಗಿ ಪರಿಹಾರ ತರಿಸ್ಕೊಳ್ಬೇಕು. ಮತ್ತು ನಮ್ಮ ರೋಟರಿ ಕುಟುಂಬ, ರೋಟರಿ ಸ್ನೇಹಿತರಿಗೆ ಬಹಳ ಇದೊಂದು ಖುಷಿಯಾದ ವಿಚಾರ. ಯಾಕೆಂದ್ರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಸಭೆಯನ್ನು ಯಶಸ್ವಿಯಾಗಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಮಾತನಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳು ಶ್ರೇಷ್ಠ ಅಂತ ಒಂದು ಮಾತಿದೆ. ಬರೀ ಮಾತಾಡೋದ್ರಿಂದ ಸೇವೆ ಆಗಲ್ಲ, ಕೆಲಸ ಮಾಡೋದ್ರಿಂದ ಮಾತ್ರ ಸೇವೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಮಂಡಿ ನೋವು ಅನುಭವಿಸ್ತಿರೋರ್ಗಷ್ಟೇ ಅದು ನೋವು ಗೊತ್ತಿರುತ್ತೆ. ಒಂದು ಮೆಟ್ಲತ್ತಂಗಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಯಾವ್ದನ್ನ ದೇವರಿದ್ರೆ ಮಂಡಿಯವರು ನಮಸ್ಕಾರ ಮಾಡಂಗಿಲ್ಲ, ಒಂದು ಹಿರಿಯರು ಸಿಕ್ಕರೆ ಒಂದು ನಮಸ್ಕಾರ ಮಾಡಂಗಿಲ್ಲ. ಈ ಮಂಡಿ ನೋವು ಬಂತು, ಅದು ಚಿಪ್ಪಿನ ಬದಲಾವಣೆ ಲೆವೆಲ್ಗೆ ಏನಾರು ಬಂತು ಅಂದರೆ ಈ ಗಾಲಿ ಇಲ್ದಿದ್ದು ಗಾಡಿಗಳಾಗ್ಬಿಡ್ತೀವಿ ನಾವು. ಇಲ್ಲ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ತಲೆ ಒಳಗೆ ಬರೋದೇ ಮಂಡಿ ನೋವು. ನನಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನಮ್ಮ ವಯಸ್ಸನ್ನ ನಮ್ಮ ಮಂಡಿ ತೀರ್ಮಾನ ಮಾಡ್ತಾ ಇದೆ, ಬೇರೆದಲ್ಲ. ಸೊ ಇಂಥ ಒಂದು ಅವಶ್ಯಕತೆ ಹೊಸದುರ್ಗ ತಾಲೂಕಲ್ಲಿದೆ ಅಂತ ರೋಟರಿ ತಂಡಕ್ಕೆ ಗಮನಕ್ಕೆ ಬಂದಾಗ ಫಸ್ಟ್ ನಾವು ರಿಕ್ವೆಸ್ಟ್ ಮಾಡೋದು ಸಂಜಯ್ ಡಾಕ್ಟರ್ ಇಲ್ದಲೇ ಮಂಡಿ ಚಿಪ್ ಆಪರೇಷನ್ ಸಾಧ್ಯ ಇಲ್ಲ. ಈಗ ಅವ್ರು ಅದನ್ನು ದುಡ್ಡು ಮಾಡ್ಬೋದಾಗಿತ್ತು. ಒಂದು ಮಂಡಿ ಚಿಪ್ ಆಪರೇಷನ್ ಮಾಡಿದ್ರೆ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಕನಿಷ್ಠ 1,30,000ದಿಂದ 1,50,000 ರೂಪಾಯಿ ಖರ್ಚಾಗುತ್ತೆ. ಯಶಸ್ವಿನಿ ಮೂಲಕ ಹೋದ್ರು 1 ಲಕ್ಷ ರೂಪಾಯಿವರೆಗೂ ಯಶಸ್ವಿನಿಯಿಂದ ಬರುತ್ತೆ. ಇನ್ನು ಉಳಿದಿದ್ದು ಪೇಷಂಟ್ ಕೊಡ್ಬೇಕಾಗತ್ತೆ. ನಾವು ಡಾಕ್ಟ್ರೇ ಸರ್ ಹಿಂಗಿದೆ, ಹೊಸದುರ್ಗ ತಾಲೂಕಲ್ಲಿ ಬಹಳ ಜನಕ್ಕೆ ಇದರ ಅನಿವಾರ್ಯತೆ ಇದೆ ಅಂತ ಬೆಳ್ಕೊಂಡಾಗ ಸರ್ ಅದ್ರ ಡಿಫರೆನ್ಸ್ ಅಮೌಂಟ್ ನಾವು ಸಹಯೋಗದಿಂದ ಬರ್ಸೋಣಂತೆ,
ಸಂಪೂರ್ಣವಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಮನೆಗೆ ಹೋಗಿ ತಗೋಬೇಕಾದ ಔಷಧಿಗಳನ್ನ ನಾವು ಕೊಟ್ಟು ಕಳಿಸ್ತೀವಿ ಸರ್ ಅಂತೇಳಿ ಅವ್ರು ನಮ್ಮ ಜೊತೆ ಸಹಯೋಗ ಕೊಡಿಸಿದ್ದಾರೆ. ದಯಮಾಡಿ ಎಲ್ಲರೂ ಅದನ್ನ ತಗೊಳ್ಳಿ. ಆಮೇಲೆ ಬಹಳ ಕಡೆ ನೋಡ್ತೀವಿ ನಾವು, ರೋಗಗಳು ಬಡವರಿಗೆ ಬರಬಾರ್ದು. ಯಾಕೆಂದ್ರೆ ಎಲ್ಲ ಟ್ರೀಟ್ಮೆಂಟ್ ಅಲ್ಲೂ ಗೌರ್ಮೆಂಟ್ ಫೆಸಿಲಿಟಿಗಳು ಈಸಿ ಅಲ್ಲ. ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡಕ್ ಒಬ್ರು ಇರ್ಬೇಕು, ಜೊತೆಗೆ ಆ ಖರ್ಚು, ಓಡಾಟ, ಮನೇಲಿ ಅವ್ರದೇ ಬಿಸಿಗಳು ಇರ್ತಾರೆ, ಮಕ್ಕಳು, ಅಳಿಯಂದ್ರು, ಮಗಳು, ಮಗ, ಸೊಸೆ ಎಲ್ಲ ಇದ್ರೂ ಕೆಲವು ಸರಿ ಪರಿಸ್ಥಿತಿಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗಿರುತ್ತೆ, ಮನೆಗಳಾಗಿ ನೋಡ್ಕೊಂಡಿರಲ್ಲ. ಆದ್ರೆ ಈ ಒಂದು ಫೆಸಿಲಿಟಿಯಿಂದ ಇವತ್ತು ಯಾರಿಗೆ ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ, ನಿಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ನೀವು ಇಲ್ಲಿಂದ ಮನೆಗೆ ಹೋಗಕ್ಕೂ ಬರೋಕ್ಕೂ ಸುಲಭ. ಯಾರನ್ನ ಒಬ್ರು ಜೊತೆ ಗಾರ್ಡಿಯನ್ ಇದ್ರು ಸಾಕು. ಉಚಿತ ಆಗೋದ್ರ ಜೊತೆಯಲ್ಲಿ ನಿಮಗೆ ಕಡಿಮೆ ಖರ್ಚಲ್ಲೂ ಆಗುತ್ತೆ. ದಯಮಾಡಿ ಇದನ್ನ ನಾವು ಡಾಕ್ಟ್ರಿಗೆ ಒಂದು ಮಾತು ಕೇಳಿದ್ವಿ, ಸರ್ ಇದೇನು ಹೊಸದುರ್ಗ ತಾಲೂಕಿನವ್ರಿಗೆ ಮಾತ್ರ ಮಾಡ್ಕೊಡ್ತೀರಾ, ಯಾರಿಗೆ ಮಾಡ್ಕೊಡೋಣ ಸರ್? ಡಾಕ್ಟರ್ ಒಂದೇ ಮಾತು ಹೇಳಿದ್ವಿ, ಹೊಸದುರ್ಗ ತಾಲೂಕಲ್ಲಿ ಯಾರ್ಯಾರಿದ್ದಾರೆ ಅವ್ರು ಯಾರು ಬಂಧು ಬಳಗ, ನೆಂಟರು, ಸ್ನೇಹಿತರು ಯಾರೇ ಎಲ್ಲೇ ಇರಲಿ ಸರ್ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಜನಕ್ಕೂ ನಾನು ಆಪರೇಷನ್ ಮಾಡ್ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ಬಂಧು ಬಳಗ ಯಾರೇ ಇದ್ರೂ ರೆಫರ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೋದು. ಅವರ ಸಹಯೋಗದೊಂದಿಗೆ ಇದು ಮೊದಲನೇ ಕ್ಯಾಂಪ್ ಅಲ್ಲ, ಇದು ಪ್ರಾರಂಭ. ಇನ್ನು ಮುಂದಿನ ದಿನಗಳಲ್ಲಿ 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ ನಮ್ಮ ಇಡೀ ರೋಟರಿ ತಂಡದಿಂದ ಈ ಕಾರ್ಯಕ್ರಮಗಳನ್ನ ಬೇರೆ ಇದ್ರದ್ದು ಅಲ್ದಲೆ ಮತ್ತೆ ಬೇರೆ ಹೆಲ್ತ್ ಕ್ಯಾಂಪ್ಗಳನ್ನ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ, ಶಾಸಕರ ಸಹಕಾರದೊಂದಿಗೆ ನಾವೆಲ್ಲ ಮಾಡ್ತೀವಿ ಅಂತಲೂ ನಿಮಗೆ ತಂಡದ ಪರವಾಗಿ ಈ ವೇದಿಕೆಯಲ್ಲಿ ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಮಂಡಿ ನೋವಿಂದ ಬಳಲುತ್ತಿರುವಂತಹ ಬಹಳ ದಿನಗಳಿಂದ ಮಂಡಿ ನೋವಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳಿಗೆ ತಪಾಸಣೆ ಮಾಡಿ ಯಾರಿಗೆ ಆಪರೇಷನ್ ಬೇಕು, ಯಾರಿಗೆ ಆಪರೇಷನ್ ಬೇಡ, ಆಪರೇಷನ್ ಬೇಕಿರುವಂತವ್ರಿಗೆ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮಂಡಿ ಚಿಪ್ಪು ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನ ಸಂಜಯ್ ಮಂಡಿ ಸ್ಪೆಷಾಲಿಟಿ ಆಸ್ಪತ್ರೆ ವಸ್ತ್ರದಲ್ಲೇ ಕೂಡ ನೆರವೇರಿಸಿಕೊಡ್ತಿದ್ದೇವೆ. ಅದರಲ್ಲೂ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಸರ್ಜನ್ ಟೀಮ್ ಕಡೆಯಿಂದ ಒಂದು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಆಮೇಲೆ ಈಗ ಉಚಿತವಾಗಿ ಅಂದ ತಕ್ಷಣ ಮೊದಲನೇದು ಎಲ್ಲರಿಗೂ ಏನನ್ಸುದಂದ್ರೆ ಕ್ವಾಲಿಟಿ ಏನಾದ್ರು ಸಮಸ್ಯೆ ಇರುತ್ತಾ ಅಂತ. ಆ ಥರ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾಕೆಂತಂದ್ರೆ ಒಂದು ಯಶಸ್ವಿನಿ ಯೋಜನೆಯಲ್ಲಿ ಸರ್ಕಾರದಿಂದ ಆಸ್ಪತ್ರೆಗೆ ಸ್ವಲ್ಪ ಹಣ ಒದಗಿಸುತ್ತಾರೆ. ಅದ್ರ ಜೊತೆಗೆ ಏನು ಅಲ್ಲಿರುವಂತಹ ಕನ್ಸ್ಯೂಮಬಲ್ಸ್ ಮತ್ತೆ ಮೆಡಿಸಿನ್ ಅನ್ನ ರೋಟರಿ ಕ್ಲಬ್ ಹೊಸದುರ್ಗ ಇವರು ಆಯೋಜನೆ ಮಾಡಿರ್ತಾರೆ. ಈ ಒಂದು ಅಂಶಗಳನ್ನೆಲ್ಲ ಒಳಗೊಂಡು ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಯಾರಿಗೆ ಮಂಡಿ ನೋವಿಂದ ಬಳಲ್ತಿರೋರಿಗೆ ಶಸ್ತ್ರಚಿಕಿತ್ಸೆ ಬೇಡ ಅಂತವ್ರಿಗೆ ಏನೇನು ಮೆಡಿಸಿನ್ಸ್ ಇರ್ಬೋದು, ವ್ಯಾಯಾಮಗಳ ಮುಖಾಂತರ ಇರ್ಬೋದು, ಅವರ ದೈನಂದಿನ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟು ಮಾಹಿತಿ ನೀಡ್ತೀವಿ. ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ 30 ರಿಂದ 60 ವರ್ಷದ ಮಹಿಳೆಯರಿಗೆ ಅತಿ ಹೆಚ್ಚು ಕಾಡುತ್ತಿರುವಂತಹ ಸರ್ವೈಕಲ್ ಕ್ಯಾನ್ಸರ್ ತಪಾಸಣೆ ಇವತ್ತು ಉಚಿತವಾಗಿ ಮಾಡ್ತಾ ಇದ್ದೇವೆ. ಒಂದೆಲ್ಲಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಿಬಿರಾರ್ಥಿಗಳು ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.